ಗುರುಜಿ, ಇವತ್ತು ರಥಸಪ್ತಮಿ ಯಾವ ಪುಣ್ಯಕ್ಷೇತ್ರದ ದರ್ಶನ ಮಾಡಿಸ್ತೀರಾ? ಇವತ್ತು ಹಲಸೂರಿನ ಸೂರ್ಯನಾರಾಯಣ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ವಿಶೇಷವಾಗಿರತಕ್ಕಂಥ ಸ್ವಾಮಿಯ ದರ್ಶನವನ್ನು ಮಾಡೋಣ. ಜೊತೆಗೆ ರಥಸಪ್ತಮಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸಿದ್ದೇನೆ. ಇವತ್ತು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಂದ ಆಶೀರ್ವಾದ ಪಡಿರಿ. ಜೊತೆಗೆ ಸಾಧ್ಯವಾದರೆ ಸೂರ್ಯ ಜಯಂತಿ ಎಂದು ಸ್ವಾಮಿಗೆ ಕೆಂಪು ವಸ್ತ್ರ ಗೋಧಿನ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ. ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಮ್ಮ ಉಂಗುರದ ಬೆರಳಿನ ಹೆಬ್ಬೆರಳಿನಿಂದ ಹಿಡಿದು ಗಣಪತಿಯ ಪ್ರಾರ್ಥನೆ ಮಾಡಿ. ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು, ಗಣಪತಿ ಪ್ರಾರ್ಥನೆ ಮಾಡಿ 11 ಬಾರಿ ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಯೇ 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 ನಮಃ, ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಭಿಸ್ಸೇದಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಭೂದೇವಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ. ಭೂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಈಗ
ಪೂಜೆಗಾಗಿ ಅಣಿ ಮಾಡಿಕೊಂಡು ಬಂದಿರತಕ್ಕಂತಹ ಮುತ್ತುಗದ ಎಲೆ ತಂದಿದ್ದೀರಾ. ಮುತ್ತುಗದ ಎಲೆ, 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಹೆಸರು ಕಾಳು. ಅಕ್ಕಿ ಅಂದರೆ ಚಂದ್ರ, ಹೆಸರು ಅಂದರೆ ಬುಧ, ಗೋಧಿ ಅಂದರೆ ಸೂರ್ಯ. ಚಂದ್ರನಿಂದ ಮನಸ್ಸಿಗೆ ಸಮಾಧಾನ, ಗೋಧಿಯಿಂದ ಬುದ್ಧಿಶಕ್ತಿಗೆ, ಮುಖದ ವರ್ಚಸ್ಸಿಗೆ ಸಮಾಧಾನ, ರಕ್ತಚಲನೆಗೆ ಸಮಾಧಾನ. ಹೆಸರು ಜ್ಞಾನವನ್ನು ಚುರುಕು ಮಾಡತಕ್ಕಂಥದ್ದು, ಸುಜ್ಞಾನದಡಿ ನಡೆಸ್ತಕ್ಕಂತಹದ್ದು. ಧಾರ್ಮಿಕತೆ, ಪೂಜೆ, ಅನುಷ್ಠಾನ, ಪೂಜಾ ಪದ್ಧತಿಗಳು ನಾವು ಮಾಡುವಂತಹ ಕೈಂಕರ್ಯಗಳಿಗೆ ಮತ್ತಷ್ಟು ಪೌಷ್ಟಿಕತೆ, ಬಲವನ್ನು ಕೊಡ್ತಕ್ಕಂಥದ್ದು. ಇದಕ್ಕಾಗಿ ಹೆಸರು. ಎಲೆಯ ಮೇಲೆ ಇಷ್ಟೆಲ್ಲ ಧಾನ್ಯಗಳಿರಬೇಕು. ಆದರೆ ಎಲೆಯನ್ನು ಹಾಕುವ ಮುನ್ನ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ, ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿಯನ್ನು ಒಂದು ಚೌಕಾಕಾರ ಮಂಡಲವನ್ನು ಬರೀರಿ. ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ, ಇದರಿಂದ ಒಂದು ಚೌಕಾಕಾರದ ಮಂಡಲ ಬರೆದು ಅದರ ಮೇಲೆ ಎಲೆಯನ್ನು ಹಾಕಿ. ಎಲೆಯನ್ನು ಹಾಕಿದ ನಂತರ 3 ಧಾನ್ಯಗಳನ್ನಿಟ್ಟು ಅಕ್ಕಿ, ಗೋಧಿ, ಹೆಸರು ಧಾನ್ಯಗಳನ್ನು ಹಾಕಿ ಈ ಒಂದು ಅನುಷ್ಠಾನದ ಪದ್ಧತಿಯಿಂದ ಸಮಸ್ಯೆ ಎಂಬತಕ್ಕಂತಹ ಸೆರೆಮಾಲೆಯಿಂದ ಮುಕ್ತರಾಗಬಹುದು. ನಮ್ಮ ಸಮಸ್ಯೆಗಳನ್ನು, ನಮಗಿರ್ತಕ್ಕಂಥ ಕಷ್ಟಗಳನ್ನು ಹೊಡೆದೋಳಿಸ್ಕೊಳ್ಳಿಕ್ಕೆ ಈ ದೀಪದ ಅನುಷ್ಠಾನದಿಂದ ಸಿದ್ಧಿಸ್ಕೊಳ್ಳಬಹುದಾದಂತಹ ರಹಸ್ಯಗಳು. ವ್ಯಕ್ತಿ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಸಮಸ್ಯೆಗಳನ್ನು ಮತ್ತೊಬ್ಬರ ಬಳಿ ಹೇಳಿಕೊಂಡ್ರೆ ನೀವು ಹೇಳುವಷ್ಟ ಕಾಲ, ಅವ್ರು ಕೇಳುವಷ್ಟ ಕಾಲ, ಆಗಷ್ಟೇ ನಿಮ್ಮಿಬ್ಬರ ಮನಸ್ಸು ಸಮಾಧಾನ ಇರತಕ್ಕಂಥದ್ದು. ನೀವು ಹೇಳಿದ ತದನಂತರ ಆ ಒಂದು ಕ್ಷಣ ಕಳೀತು ಅಂದರೆ ಅದನ್ನು ಆಡ್ಕೊಂಡು ನಗ್ತಾರೆ. ನೋಡಪ್ಪ ಎಂಥ ಸಮಸ್ಯೆ ಇಟ್ಕೊಂಡಿದ್ದಾರೆ ಇವರು, ಇವ್ರ ಮನೆಯಲ್ಲಿ ಹೆಂಚೆ ತೂತ ಇರುತ್ತೆ, ಆದರೆ ಪಕ್ಕದ ಮನೆಯವರ ದೋಸೆ ತೂತಿನ ಬಗ್ಗೆ ಚಿಂತನೆ ಮಾಡ್ತಾರೆ ನಮ್ಮ ಜನ. ತಾವು ತಿಂತಕ್ಕಂಥ ಅನ್ನ ಆಹಾರದಲ್ಲಿ ಬಿದ್ದಂತಹ ಒಂದು ಸಣ್ಣದಾದಂಥ ನೊಣಕ್ಕೆ ಅಥವಾ ಒಂದು ಇರುವೆಗೆ ಪಕ್ಕದರ ಕೂತು ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. ಅದೇ ಅವರ ಎಲೆನಲ್ಲಿ ತುಂಬ ದೊಡ್ಡದಾದಂಥ ಒಂದು ಹೆಗ್ಗಣ ಅಲ್ಲಿದ್ದರೂ ಸಹಿತ ಅದು ಕಣ್ಣು ಕಾಣೋದಿಲ್ಲ. ಅದು ಮನುಷ್ಯನ ಗುಣ. ಅದಕ್ಕೆ ನಮ್ಮ ಹಿರಿಯರು, ಗುರುಗಳು ಆಧ್ಯಾತ್ಮಿಕತೆ, ಧಾರ್ಮಿಕತೆಯಲ್ಲಿ ಇಂತಹ ಒಂದು ತಂತ್ರ ರಹಸ್ಯಗಳನ್ನು ಮಾಡಿಟ್ಟಿದ್ದಾರೆ. ನಿಮ್ಮ ಸಮಸ್ಯೆ, ನಿಮ್ಮ ಕಷ್ಟಗಳು ಏನೇ ಇದ್ದರೂ ಮತ್ತೊಬ್ಬರ ಬಳಿ ಹೇಳಬಾರ್ದು. ಇದ್ದರೆ ಸಂತೋಷವನ್ನು ಮಾತ್ರ ಹಂಚ್ಕೊಳ್ಳಿ. ಕಷ್ಟವನ್ನು ಹಂಚಿಕೊಂಡು ನಗಪಾಟ್ಲಾಗೋದಕ್ಕಿಂತ ಕಷ್ಟವನ್ನು ಹಂಚ್ಕೊಳ್ಳಿಕ್ಕೆ ಅಂತಲೇ ಇಂಥ ಒಂದು ತಂತ್ರಸಾರ ಇದೆ. ನೀವು ಹಚ್ಚಿ ದೀಪವನ್ನು, ನಾನು ಹೇಳುವ ಬೀಜಾಕ್ಷರಿ ಮಂತ್ರವನ್ನು ನೀವು ದೀಪವನ್ನು ನೋಡಿ ತದೇಕ ಚಿತ್ತದಿಂದ 21 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಹೇಳಿದ್ದೇ ಆದರೆ ಅದಾದ ನಂತರ ಆ ದೀಪವನ್ನು ನೀವು ದರ್ಶನ ಮಾಡುವ ಕಾಲ, ನೀವು ಬೀಜಾಕ್ಷರಿ ಮಂತ್ರವನ್ನು ಉಪದೇಶವನ್ನು ತೆಗೆದುಕೊಂಡು ಹೇಳುವಂಥ ಕಾಲ, ಸಾಕಷ್ಟು ವಿಶೇಷತೆಗಳನ್ನು ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಇದು ಅನುಭವ ಸಿದ್ಧಿ ಯಂತ್ರ. ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಈ ಯಂತ್ರಸಾರವನ್ನು, ಈ ಒಂದು ವಿಶೇಷವಾಗಿರ್ತಕ್ಕಂಥ ದೀಪದ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ಗ್ರಾಮದಲ್ಲಿ ಇವತ್ತು ಈ ಒಂದು ಸಾನ್ನಿಧ್ಯದಲ್ಲಿ, ತಾಯಿ ಅಣ್ಣಮ್ಮನ ಸಾನ್ನಿಧ್ಯದಲ್ಲಿ ಇಂತಹ ಒಂದು ಶಕ್ತಿಯುತವಾದಂಥ ಮಹಾಮಂತ್ರವನ್ನು ನಿಮಗೂ ಸಹಿತ ಉಪದೇಶಿಸ್ತಾ ಇದ್ದೀವಿ. ಈ ಅನುಷ್ಠಾನ ಮಾಡಲಿಕ್ಕಾಗಲೇ ಈಗಾಗಲೇ ಸಾಕಷ್ಟು ಹೇಳಬೇಕಂದ್ರೆ ಬೆಂಗಳೂರಿಂದ ಮಂತ್ರ ಬಂದಿರತಕ್ಕಂಥದ್ದಲ್ಲ, ಬೆಂಗಳೂರಿಂದನೂ ಬಂದಿದ್ದೀರಿ, ಬೀದರಿಂದನೂ ಬಂದಿದ್ದೀರಿ, ಗುಲ್ಬರ್ಗಾಯಿಂದ ಬಂದಿದ್ದೀರಿ, ಬಾಗಲಕೋಟೆಯಿಂದ ಬಂದಿದ್ದೀರಿ. ಒಟ್ಟಾರೆ ನನ್ನ ಅಭಿಮಾನಿ ದೇವರುಗಳು ರಾಜ್ಯದ ಮೂಲ ಮೂಲೆಗಳಿಂದ ಸಹಿತ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗಿ ಒಂದಿಷ್ಟು ನೆಮ್ಮದಿಯುತವಾಗಿ ನಾವಿದ್ದೀವಿ ಗುರುಗಳು ಅಂದರೆ ನನಗೆ ಅದೇ ಸಂತೋಷ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿ ಇದರಿಂದ ಆಗ್ತಕ್ಕಂತಹ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಸಹಿತ ನನಗೆ ನೀವು ತಿಳಿಸಬೇಕು. ಬರೀ ಗುರುಗಳು ಹೇಳ್ತಕ್ಕಂಥದ್ದನ್ನು ಕೇಳೋದು ಮಾತ್ರವಲ್ಲ, ಕೇಳಿ ಇದರಿಂದ ಆಗುವಂಥದ್ದು, ಮುಂದೆ ಆಗಿರ್ತಕ್ಕಂಥದ್ದು ಏನು ಎಂಬತಕ್ಕಂಥದ್ದನ್ನು ನಮಗೆ ತಿಳಿಸಿದ್ರೆ ಇದರ ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ.